ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 2 ಸೆಪ್ಟೆಂಬರ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಕ್ಯಾನ್ ಸಿವಿಲ್ ಸರ್ವೆಂಟ್ಸ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆನ್ ಲಾ ಆರ್ ಗವರ್ನೆನ್ಸ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳು ಸರ್ಕಾರ ಮಾಡ್ತಾ ಇರುವಂತಹ ಕಾನೂನು ಹಾಗೂ ಸರ್ಕಾರ ನಡೆಸ್ತಾ ಇರುವಂತಹ ರೀತಿಗೆ ಸಂಬಂಧಿಸಿದಂತೆ ಏನಾದರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾ ಇಲ್ಲವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. ಮೊದಲನೇ ಹಂತದಲ್ಲಿ ಈ ಚರ್ಚೆ ಬರೋದಕ್ಕೆ ಕಾರಣ ಏನು? ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಗುಜರಾತ್ ಸರ್ಕಾರ 2012ರ ಕೋಮುಗಲೆಯ ಸಂದರ್ಭದಲ್ಲಿ ಒಂದಿಷ್ಟು ಜನ ಅರೆಸ್ಟ್ ಆಗಿದ್ದರು, ರೇಪ್ ಮತ್ತು ಒಂದು 3 ವರ್ಷದ ಮಗುವನ್ನು ಸಾಯಿಸಿದಂತಹ ಕಾರಣಕ್ಕೆ. ಆ 11 ಜನರನ್ನು ಬಿಟ್ಟಿದ್ದಂತಹ ಕೇಸ್ ಬಹುಮುಖ್ಯವಾಗಿ ಬಿಲ್ಕಿಸ್ ಬಾನು ಅನ್ನುವಂತಹ ಕೇಸ್ ಆಗಿತ್ತು. ಆ್ಯಂಡ್ ಇದರ ಬಗ್ಗೆ ದೇಶದಲ್ಲಿ ಬಹಳಷ್ಟು ಸಂತಾಪಗಳು ಸಹ ವ್ಯಕ್ತಿಗಳು ಹಾಗೂ ಸಂತಾಪವನ್ನು ವ್ಯಕ್ತಪಡಿಸಿದ್ದರು. ಈ ಬಿಲ್ಕಿಸ್ ಬಾನು ಕೇಸಿಗೆ ಸಂಬಂಧಿಸಿದಂತೆ ತೆಲಂಗಾಣದ ಒಬ್ಬರು IAS ಆಫೀಸರ್, ತಮಗೆಲ್ಲ ಗೊತ್ತೇ ಇದೆ, ಸ್ಮಿತಾ ಸಬರ್ವಾಲ್ ಅನ್ನುವಂಥವರು, ಅವರು ತಮ್ಮ ಟ್ವೀಟ್ನಲ್ಲಿ ಗುಜರಾತ್ ಸರ್ಕಾರ ಕೈಗೊಂಡಿರುವಂತಹ ಈ ಒಂದು ಕ್ರಮ 11 ಜನ ಏನು 2002ರ ಕೋಮುಗಲಭೆಯ ಸಂದರ್ಭದಲ್ಲಿ ನಡೆಸಿದಂತಹ ಕೃತ್ಯವನ್ನು ಅರಿತಿದ್ದರು ಅಥವಾ ಗೊತ್ತಿದ್ದರು, ಅವರನ್ನು ಪ್ರೀಮೆಚ್ಯೂರ್ಲಿ ಬಿಟ್ಟಿರುವಂಥದ್ದು ಸರಿ ಅಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿ ಹಾಕಿದರು. ಈಗ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಜಸ್ಟಿಸ್ BN ಶ್ರೀಕೃಷ್ಣ ಅವರು, ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಮಿಟಿಯ ಮುಖ್ಯಸ್ಥರಾಗಿದ್ದರು, ಹಾಗೂ KS ಸುಜಾತಾ ರಾವ್, ರಿಟೈರ್ಡ್ IAS ಆಫೀಸರ್. ಇವರಿಬ್ಬರು ಕೊಟ್ಟಂತಹ ಇಂಟರ್ವ್ಯೂನಿಂದಾಗಿ ಒಂದು ಸಮ್ಮರಿಯನ್ನು ನಾವಿಲ್ಲಿ ಹೇಳ್ಕೊಳ್ಳುವ ಅವಶ್ಯಕತೆ ಇದೆ. ಮೊದಲನೇ ಹಂತದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಆಫೀಸರ್ಗಳು ಅಥವಾ ಅಧಿಕಾರಿಗಳು ಯಾವುದೇ ಒಂದು ಮಾತನ್ನು ಸರ್ಕಾರದ ವಿರುದ್ಧ ಹೇಳೋ ಹಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತದೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಸರ್ವಿಸಸ್ ರೂಲ್ ಅನ್ನುವಂಥದ್ದು ರಚನೆಯಾಗಿದೆ. ರೂಲ್ 9 ಸಿವಿಲ್ ಸರ್ವಿಸಸ್ ಕಂಡಕ್ಟ್ ರೂಲ್ಸ್ ಹೇಳುವಂತಹ ಪ್ರಕಾರ ಯಾವುದೇ ಸರ್ಕಾರಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಸರ್ಕಾರ ಇತ್ತೀಚಿನ ಸಮಯದಲ್ಲಿ ನಡೆಸ್ತಾ ಇರುವಂತಹ ಪಾಲಿಸಿ ಅಥವಾ ಆ್ಯಕ್ಷನಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವೈಯಕ್ತಿಕವಾದಂತಹ ಮಾತುಗಳನ್ನು ಆಡೋ ಹಾಗಿಲ್ಲ. ಆ ಒಂದು ಮಾತು ಬಹುಮುಖ್ಯವಾಗಿ ದೇಶದ ಒಂದು ವ್ಯವಸ್ಥೆಯನ್ನು ಕಾಪಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ರೂಲನ್ನು ತರಲಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಸಿವಿಲ್ ಸರ್ವಿಸಸ್ ಕಂಡಕ್ಟ್ ರೂಲ್ಸನ್ನು ನೋಡಿದಾಗ ರೂಲ್ 9ರ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಹಾಗೂ ಸರ್ಕಾರ ಕೈಗೊಳ್ತಾ ಇರುವಂತಹ ಯಾವುದೇ ಕಾನೂನು ಅಥವಾ ಪಾಲಿಸಿಗೆ ಸಂಬಂಧಿಸಿದಂತೆ ವೈಯಕ್ತಿಕವಾದಂತಹ ಮಾತುಗಳನ್ನು ಹೇಳೋ ಹಾಗಿಲ್ಲ. ಈ ಒಂದು ಕಾನೂನು ಅಥವಾ ರೂಲ್ ಬಹುಮುಖ್ಯವಾಗಿ ನಾವು ಫಂಡಮೆಂಟಲ್ ರೈಟ್ಸ್ ಯಾರೆಲ್ಲ ತಿಳ್ಕೊಂಡಿದ್ರೋ ಆರ್ಟಿಕಲ್ 19 ನಮ್ಮ ದೇಶದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅಂದರೆ ಪ್ರತಿಯೊಬ್ಬರಿಗೂ ಮಾತಾಡುವಂಥದ್ದು ಮತ್ತು ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವಂತಹದ್ದು ಒಂದು ಮೂಲಭೂತ ಹಕ್ಕಾಗಿರುತ್ತದೆ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 19ರ ಅಡಿಯಲ್ಲಿ ಇರುವಂಥದ್ದು. ಈಗ ಈ ಆರ್ಟಿಕಲ್ 19 ರೂಲ್ 9ನ್ನು ವಿರೋಧಿಸ್ತಿದೆಯಾ ಅಥವಾ ಅದರ ವಿರುದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತದೆ. ಹಾಗೆ ನೋಡಿದಾಗ ಇದು ಒಂದು ರೂಲ್ ಆಗಿರುತ್ತದೆ, ಕಾನೂನಲ್ಲ. ಈಗ ಸಂವಿಧಾನದಲ್ಲಿ ತಾವು ಆಸ್ಪರೆಂಟ್ ತಿಳ್ಕೊಬೇಕಾಗಿರುವಂಥದ್ದು, ಯಾವುದೇ ಕಾನೂನು ಮೂಲಭೂತ ಹಕ್ಕುಗಳ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ವಜಾಗೊಳಿಸಲಾಗುತ್ತದೆ ಅನ್ನುವಂಥದ್ದು ಸಂವಿಧಾನದಲ್ಲಿ ಪ್ರಾವಧಾನವಿದೆ. ಅದಕ್ಕೋಸ್ಕರ ಇದನ್ನು ರೂಲ್ ಮಾಡಿದ್ದಾರೆ, ಕಾನೂನಲ್ಲ. ಸೊ ಈ ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಮಾಡ್ತಾ ಇರುವಂತಹ ಕಾನೂನು ಮತ್ತು ಪಾಲಿಸಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೊಡೋ ಹಾಗಿಲ್ಲ. ಇಲ್ಲಿ ಇನ್ನೊಂದು ಬಹುಮುಖ್ಯವಾದಂತಹ ಚರ್ಚೆ, ಈ ಒಂದು ಪ್ರಾವಧಾನ ಏನು ರೂಲ್ 9 ಇದೆಯಲ್ಲ, ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್, ಇದು ನಾವು ಬ್ರಿಟಿಷ್ ಸಂದರ್ಭದಲ್ಲಿ ಅಥವಾ ಬ್ರಿಟಿಷ್ ಸರ್ಕಾರ ತಂದಿರುವಂತಹ ಕಾನೂನು. ಆಗಿನ ಸಂದರ್ಭದಲ್ಲಿ ಬ್ರಿಟಿಷ್ ತನ್ನ ಹತೋಟಿಯಲ್ಲಿ ಅಧಿಕಾರಿಗಳನ್ನು ಹಾಗೂ ದೇಶದ ಅಡ್ಮಿನಿಸ್ಟ್ರೇಷನನ್ನು, ಆಡಳಿತವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ತೀವ್ರವಾದಂತಹ ಕಾನೂನು ಮತ್ತು ರೂಲ್ಸ್ಗಳನ್ನು ತಂದಿದ್ದರು. ಇವತ್ತಿನ ಸಂದರ್ಭದಲ್ಲೂ ನಾವು ಆ ಕಾನೂನನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಒಂದಿಷ್ಟು ಆಲೋಚನೆ ಮಾಡಬೇಕಾಗಿರುವಂತಹ ವಿಷಯ. ಇನ್ನೊಂದು, ಸ್ಮಿತಾ ಸಬರ್ವಾಲ್ IAS ಆಫೀಸರ್ ಏನು ಟ್ವೀಟ್ ಮಾಡಿದಾರೋ ಅದು ಟ್ವಿಟ್ಟರಲ್ಲಿ ಮಾಡಿರುವಂಥದ್ದು, ಅದು ಅವ್ರ ವೈಯಕ್ತಿಕವಾದಂತಹ ಪ್ಲ್ಯಾಟ್ಫಾರ್ಮ್. ಇವತ್ತು 21ನೇ ಶತಮಾನದಲ್ಲಿ ಅತಿ ದೊಡ್ಡದಾಗಿ ಬೆಳೆದ ಇರುವಂತಹ ಸೋಷಲ್ ಮೀಡಿಯಾದಲ್ಲಿ
ಹೇಗೆ ಒಬ್ಬ ವ್ಯಕ್ತಿ ತಾನು ತಿರುಗಾಡ್ತಾ ಇರುವಂಥದ್ದು ಅಥವಾ ಖುಷಿ ಆಗ್ತಾ ಇರುವಂತಹ ಸಂದರ್ಭಗಳನ್ನು ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಕೊಳ್ತಾನೋ ಅದೇ ರೀತಿಯಲ್ಲಿ IAS ಆಫೀಸರ್ಸಿಗೂ ಸಹ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ತೋರಿಸ್ಕೊಳ್ಳುವಂತಹ ಪ್ರಾವಧಾನಗಳನ್ನು ಇಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈಗ ಆರ್ಟಿಕಲ್ 19 ಅಡಿಯಲ್ಲಿ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳು ಇದ್ದಾವೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳನ್ನು, ಸ್ವತಂತ್ರತೆಯನ್ನು ಆನಂದಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ತನ್ನದೇ ಆದಂತಹ ಒಂದಿಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ. ಅವುಗಳನ್ನು ಅಧಿಕಾರಿಗಳ ಮೇಲೆ ಇಡಲೇಬೇಕಾಗುತ್ತದೆ. ದೇಶದ ಇಂಟಿಗ್ರಿಟಿ, ಸಾರ್ನಿಟಿ, ಹೆಲ್ತ್ ಮತ್ತು ಪಬ್ಲಿಕ್ ಆರ್ಡರ್ನ ಕಾಪಾಡೋದಕ್ಕೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಸಮ್ಮರಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, CSR ರೂಲ್ಸ್ ರೂಲ್ 9 ಪ್ರಕಾರ ಯಾವುದೇ ಸರ್ಕಾರಿ ಅಧಿಕಾರಿ ಸರ್ಕಾರದ ಕೆಲಸಗಳಿಗೆ ಸಂಬಂಧಿಸಿದಂತೆ, ಸರ್ಕಾರ ತರ್ತಾ ಇರುವಂತಹ ಕಾನೂನುಗಳಿಗೆ ಸಂಬಂಧಿಸಿದಂತೆ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೊಡೋ ಹಾಗಿಲ್ಲ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸಿವಿಲ್ ಸರ್ವಿಸ್ ರೂಲ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್ ಅಕಾಡೆಮಿಯಾ ರಿಸರ್ಚ್ ಆ್ಯಂಡ್ ಗ್ಲಾಸ್ ಸೀಲಿಂಗ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಬಹುಮುಖ್ಯವಾಗಿ ಗ್ಲಾಸ್ ಸೀಲಿಂಗ್ ಎಫೆಕ್ಟಿಗೆ ಸಂಬಂಧಿಸಿದಂತಹ ಚರ್ಚೆ. ಗ್ಲಾಸ್ ಸೀಲಿಂಗ್ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಮೊದಲಿಗೆ ತಿಳ್ಕೊಳ್ಳೋಣ. ಈಗ ತಾವು ಯಾವುದಾದ್ರೂ ಕ್ಷೇತ್ರದಲ್ಲಿ ಹೋದಾಗ ಮೊದಲನೇ ಹಂತದಲ್ಲಿ ಇರುವಂತಹ ಎಂಪ್ಲಾಯೀಸ್ ಅಥವಾ ಕೆಳಗಡೆ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಸಪೋಸ್ 1000 ಇದ್ದಾರೆ ಅಂದ್ಕೊಳ್ಳೋಣ. ಮೇಲೆ ಹೋದಂಗೆ ಮ್ಯಾನೇಜ್ಮೆಂಟು ಚಿಕ್ಕದಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅತಿ ಹೈಯೆಸ್ಟ್ ಪೊಸಿಷನಲ್ಲಿ ಒಬ್ಬರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಓನರ್ ಇರ್ತಾರೆ. ಇದು ನಮಗೆ ಗೊತ್ತಿರೋವಂಥದ್ದು. ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅದು ಸರ್ಕಾರಿ ಕ್ಷೇತ್ರ ಆಗಿರಬಹುದು ಅಥವಾ ಪ್ರೈವೇಟ್ ಕ್ಷೇತ್ರದಲ್ಲಿ, ಈ ಒಂದು ಕೆಳಗಿನ ಹಂತದಿಂದ ಪ್ರಮೋಷನ್ ಆಗಿ ಮೇಲೆ ಹೋಗ್ತಾ ಇರುವಂತಹವರ ಸಂಖ್ಯೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ನೋಡಿದಾಗ ಒಂದಿಷ್ಟು ಹಂತಗಳ ನಂತರ ಹೆಣ್ಣು ಮಕ್ಕಳಿಗೆ ಮೇಲೆ ಹಾರೋದಕ್ಕೆ ಅವಕಾಶವಿಲ್ಲ. ಈ ಮೇಲೆ ಹಾರೋಕ್ಕೆ ಅವಕಾಶವಿಲ್ಲದೆ ಇರುವಂತಹ ಒಂದು ಪರದೆ ಏನು ಸೃಷ್ಟಿಯಾಗ್ತಿದೆ ಮಧ್ಯದಲ್ಲಿ, ಇದನ್ನು ನಾವು ಗ್ಲಾಸ್ ಸೀಲಿಂಗ್ ಅಂತ ಕರಿತೀವಿ. ಒಟ್ಟಾರೆ ಇದು ದೇಶದಲ್ಲಿ ಇವತ್ತಿಗೂ ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವಿನ ಒಂದು ಅಂತರ, ಮೇಲೆ ಏಳಿಗೆಗೆ ಸಂಬಂಧಿಸಿದಂತೆ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಾವು ಇವತ್ತು ಏನು ಚರ್ಚೆ ಮಾಡ್ತಿದ್ದೀವೋ ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಈಗ ಈ ಆರ್ಟಿಕಲ್ ನಾವು ಇವತ್ತು ಚರ್ಚೆ ಮಾಡ್ತಿರುವಂಥದ್ದು ಅಕಾಡೆಮಿಕ್ಸ್ ಮತ್ತು ರಿಸರ್ಚ್ನಲ್ಲಿ. ಮೊದಲನೇ ಹಂತದಲ್ಲಿ ನಾವು ಕಂಡಂತಹ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಒಂದು ಇನಿಕ್ವಾಲಿಟಿ ಏನಿದೆ 1933ರಲ್ಲಿ, ಆವಾಗಿನ ಸಂದರ್ಭದಲ್ಲಿ ಕಮಲಾ ಸಹೋನಿ ಅನ್ನುವಂತಹ ಒಬ್ಬರು ಹೆಣ್ಣು ರಿಸರ್ಚ್ ಮಾಡುವಂಥವರು CV ರಾಮನ್ ಅವ್ರ ಹತ್ರ ಹೋಗಿ ಕೇಳ್ಕೊಳ್ತಾರೆ ನಾನೊಂದು ರಿಸರ್ಚ್ ಮಾಡೋಣ ಅನ್ಕೊತಿದ್ದೀನಿ ಅಂತ ಹೇಳಿ. ಆಗಿನ ಸಂದರ್ಭದಲ್ಲಿ CV ರಾಮನ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಬೆಂಗಳೂರಿನಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರು ತಾವು ಅಥವಾ ಆ ಒಂದು ಸಹೋನಿ ಅನ್ನುವಂಥವರು ಹೆಣ್ಣು ಆಗಿದ್ದಂತಹ ಕಾರಣಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆವಾಗ ಡೈರೆಕ್ಟರ್ ಆಫೀಸ್ ಎದುರುಗಡೆ ಅವರು ವಿರೋಧವನ್ನು ವ್ಯಕ್ತಪಡಿಸಿ ಅಥವಾ ಅವರ ಒಂದು ಸತ್ಯಾಗ್ರಹದಿಂದ ಒಂದು ಕಂಡೀಷನ್ ಮೇಲೆ ಅವ್ರಿಗೆ ಒಳಗೆ ಕರ್ಕೊಂಡಿದ್ರು ತಾವು ಮುಂದಿನ ದಿನಗಳಲ್ಲಿ ಅಥವಾ ತಾವು ಮಾಡುವಂತಹ ರಿಸರ್ಚಸ್ಗಳಿಗೆ ಮನ್ನಣೆ ಸಿಗೋದಿಲ್ಲ ಎಲ್ಲಿವರೆಗೂ ಡೈರೆಕ್ಟರ್ ತಮ್ಮಿಂದ ಅಥವಾ ತಮ್ಮ ಕೆಲಸದ ಕ್ವಾಲಿಟಿಯನ್ನು ಇಷ್ಟಪಡೋದಿಲ್ವೋ ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಲಾಗಿತ್ತು. ತದನಂತರ 1937ರಲ್ಲೂ ಸಹ ಕಲ್ಕತ್ತಾ ಯೂನಿವರ್ಸಿಟಿಯ ಒಬ್ಬರು ಪ್ರೊಫೆಸರ್ DM ಬೋಸ್ ಅವರು ಬೀಬಾ ಚೌಧರಿ ಅವರಿಗೆ ಇದೇ ಒಂದು ಕಾರಣಕ್ಕೆ, ಹೆಣ್ಣಾಗಿದ್ದಂತಹ ಕಾರಣಕ್ಕೆ ರಿಸರ್ಚಿಗೆ ಅನುಕೂಲವನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬೀಬಾ ಚೌಧರಿ ಅವರು ಕಾಸ್ಮಿಕ್ ರೇಗೆ ಸಂಬಂಧಿಸಿದಂತೆ ರಿಸರ್ಚ್ನಲ್ಲಿ ಬಹುದೊಡ್ಡವಾದಂತಹ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿದ್ದರು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಣ್ಣಿಗೆ ಯಾವತ್ತೂ ಸಹ ಬೆಳೆಯಲು ಅವಕಾಶಗಳು ಸಿಗದೇ ಇರುವಂತಹ ಕಾರಣಕ್ಕೆ ನಾವು ಅವರ ಕೊಡುಗೆಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಲು ಸಾಧ್ಯವಾಗ್ತಿಲ್ಲವೇ ಹೊರತು ಹೆಣ್ಣು ಮಕ್ಕಳು ಸಮರ್ಥರಿಲ್ಲ ಅನ್ನುವಂತಹ ಮಾತಲ್ಲ. ಯಾಕೆಂದರೆ ಬಹಳಷ್ಟು ಸರಿ ಆಗುವಂತಹ ಚರ್ಚೆಗಳು ಹೆಣ್ಣು ಮಕ್ಕಳು ಒಂದು ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಅವರಲ್ಲಿರುವಂತಹ ಕುಂದುಕೊರತೆಗಳು ಅಂತ ಹೇಳ್ತೀವಿ ಹೊರತು ಅವರಿಗೆ ಸಿಗದೇ ಇರುವಂತಹ ಅವಕಾಶಗಳಿಂದಾಗಿ ಅವರು ಹಿಂದೆ ಉಳ್ಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಯಾರೂ ಸಹ ಮಾಡೋದಿಲ್ಲ.
ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಕಾರ್ಯಕ್ರಮಗಳನ್ನು ತಂದಿದೆ. ಉದಾಹರಣೆಗೆ ಗತಿ ಅಂತ ಹೇಳಿ, ಜೆಂಡರ್ ಅಡ್ವಾನ್ಸ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ಸ್, ಗತಿ ಹಾಗೂ ಕಿರಣ್ ಅನ್ನುವಂತಹ ಎರಡು ಬಹುಮುಖ್ಯವಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ತಂದಿರುವಂಥದ್ದು ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ಆಗುವಂತಹ ನಿಟ್ಟಿನಲ್ಲಿ. ಆದರೆ ಆ ಕ್ಷೇತ್ರದಲ್ಲಿ ಅಥವಾ ಆ ಒಂದು ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ದೇಶದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಉದಾಹರಣೆಗೆ ಯುನೆಸ್ಕೋ ರಿಪೋರ್ಟನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಹೆಚ್ಚು ಜನ ಹೆಣ್ಣು ಮಕ್ಕಳು ಅಕಾಡೆಮಿಕ್ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ನಾವು ಲೋಯೆಸ್ಟ್ ಪೊಸಿಷನನ್ನು ಪಡ್ಕೊಳ್ತಾ ಇದ್ದೀವಿ, ಬರೀ 14%. ಅದೇ ಸೌತ್ ಆಫ್ರಿಕಾ, ನೆದರ್ಲ್ಯಾಂಡ್ ರಾಷ್ಟ್ರಗಳಲ್ಲಿ ಭಾರತಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡ್ತಿದ್ದಾರೆ. ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗ್ತಾ ಇರುವಂತಹ ರಾಷ್ಟ್ರಗಳು ಯಾವುವು ಅಂತ ನೋಡಿದಾಗ ಟ್ಯುನೀಷಿಯಾ ಹಾಗೂ ಆಫ್ರಿಕಾದಲ್ಲಿ ಸುಮಾರು 55%, ನ್ಯೂಜಿಲ್ಯಾಂಡಲ್ಲಿ 52%. ಹೀಗೆ ಇರುವಂತಹ ಸಂಖ್ಯಾಬಲದ ಹೆಚ್ಚಳಕೆಯಿಂದಾಗಿ ರಾಷ್ಟ್ರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಅದೇ ಇನ್ನೊಂದು ಕಡೆ ದೇಶದಲ್ಲಿ ಇರುವಂತಹ 3 ಅತ್ಯುತ್ತಮ ಸೈನ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿದಾಗ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ಸಲ್ಲಿ ಬರೀ 7% ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡ್ತಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯಲ್ಲಿ ಬರೀ 5%, ಹಾಗೂ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಡಿಯಾದಲ್ಲಿ ಬರೀ 8%. ಹೀಗೆ ಈ 3 ಅದ್ಭುತವಾದಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೆಣ್ಣು ಮಕ್ಕಳು ನಮ್ಮ ದೇಶದ ಬಹುದೊಡ್ಡವಾದಂತಹ ವರ್ಗ ಇವತ್ತು ಅವಕಾಶವನ್ನು ಪಡ್ಕೊಳ್ತಾ ಇಲ್ಲ ಅಂತಂದರೆ ದೇಶದಲ್ಲಿ ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಇವತ್ತಿಗೂ ಅಕಾಡೆಮಿಕ್ ಮತ್ತು ರಿಸರ್ಚ್ನಲ್ಲಿ ಎಷ್ಟು ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಒಟ್ಟಾರೆ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಈ ಒಂದು ಹೆಣ್ಣು ಮತ್ತು ಗಂಡು ಅನ್ನುವಂತಹ ಕಾರಣಕ್ಕೆ ಬೆಳೆಯಲು ಅವಕಾಶಗಳು ಸಿಗದೇ ಇರುವಂತಹ ವಿಚಾರವನ್ನು ಹಿಂದಿಕ್ಕಿ ಮೆರಿಟ್ ಆಧಾರದ ಮೇಲೆ ಹಾಗೂ ಕಾಂಪಿಟಿಷನ್ ವ್ಯವಸ್ಥೆಯನ್ನು ಸೃಷ್ಟಿಸಿ ಎಲ್ಲ ವರ್ಗದವರಿಗೂ ಸರಿಯಾದ ಅಥವಾ ಸಮಾನವಾದಂತಹ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿ ಅದರ ಆಧಾರದ ಮೇಲೆ ನಾವು ಬೆಳೆದಂತಹ ಸಂದರ್ಭದಲ್ಲಿ 2047 ನಾವೇನು 100 ವರ್ಷದ ಇತಿಹಾಸವನ್ನು ಸೃಷ್ಟಿಸಲಿದ್ದೇವೋ ಸ್ವತಂತ್ರದ ನಂತರ, ಆ ಒಂದು ದಿನ ಎಲ್ಲರಿಗೂ ದೇಶದಲ್ಲಿ ಅಟ್ಲೀಸ್ಟ್ ಹೆಣ್ಣು ಮತ್ತು ಗಂಡಿಗೂ ಸಮಾನವಾದಂತಹ ಅಧಿಕಾರ ಸಿಗುವಂತಹ ಒಂದು ಕನಸನ್ನು ಪೂರ್ಣಗೊಳಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.